ವಿರಾಮದ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಗುರುಜಿ ಹೇಳಿದಂತೆ ಏನೋ ಪ್ರಾಯದ ವ್ಯತ್ಯಾಸ ಕೂಡ ಇರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಂತಹ ಸಿಟಿಗಳಂತೂ ಯಾರದ್ದು ಕೇಳಿದ್ರೆ ಅಸ್ತಮ ಇದೆ, ಉಪ್ಸ ಇದೆ, ಉಸಿರಾಟದ ತೊಂದರೆ, ಸಣ್ಣ ಧೂಳಿನ ಯಾವ್ದಾದ್ರು ಸಮಸ್ಯೆ ಇದ್ರೂ ಕೂಡ ಆಗೋದಿಲ್ಲ, ನನಗೆ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಇಂಥ ಸಿಟಿಗಳಲ್ಲಿ ಇದು ಜಾಸ್ತಿ ಆಗುತ್ತೆ? ವಾತಾವರಣನೇ ಪ್ರಮುಖ ಕಾರಣ ಆಗುತ್ತಾ ಅಂತ ನೋಡಿ. ಹೇಗೆ ದೇವರು ಒಂದು ಬ್ಯಾಲೆನ್ಸನ್ನು ಮಾಡಿದ್ದಾನೆ ಅಂತಂದರೆ, ಸೃಷ್ಟಿಯಲ್ಲಿ ನಾವು ಆಕ್ಸಿಜನ್ನ ತಗೋತೀವಿ, ಆಕ್ಸಿಜನ್ ತಗೊಂಡು ಇಂಗಾಲದ ಡೈಆಕ್ಸೈಡನ್ನ ಹೊರಗಡೆ ಬಿಡ್ತೀವಿ, ಕಾರ್ಬನ್ ಡೈಆಕ್ಸೈಡನ್ನ. ಆದರೆ ಅದನ್ನು ಮತ್ತೆ ಪ್ಯೂರಿಫೈ ಮಾಡ್ತಕ್ಕಂಥದ್ದು ಈ ಎನ್ವೈರ್ನ್ಮೆಂಟ್ ಹೇಗೆ ಅಂತಂದರೆ, ಈ ಮರಗಿಡಗಳು ಇಂಗಾಲದ ಡೈಆಕ್ಸೈಡನ್ನು ತಗೊಳ್ತವೆ, ಆಕ್ಸಿಜನ್ ಸೃಷ್ಟಿ ಮಾಡಿ ಹೊರಗೆ ಹಾಕ್ತವೆ. ನಮ್ಮ ಬೆಂಗಳೂರಿನಲ್ಲಿ ಈ ಆಕ್ಸಿಜನ್ ಸೃಷ್ಟಿ ಮಾಡಿ ಹೊರಗಾಕೋ ಕೇಂದ್ರಗಳಿಗಿಂತಲೂ ಇಂಗಾಲದ ಡೈಆಕ್ಸೈಡನ್ನು ಹೊರಗಾಕೋ ಕೇಂದ್ರಗಳೇ ಹೆಚ್ಚಾಗ್ಬಿಟ್ಟಿವೆ. ಅಂದರೆ ಮನುಷ್ಯರೇ ಜಾಸ್ತಿ ಆಗಿಬಿಟ್ಟು ಮರಗಿಡಗಳೇ ಕಡಿಮೆ ಆಗಿಬಿಟ್ಟು. ಮರಗಿಡಗಳು ಇದ್ರೂ ಸಮೇತ ಒಂದು ಫಾರೆಸ್ಟ್ನವರು ಇನ್ಯಾರೋ ನೆಟ್ಕೊಳ್ತಾ ಹೋಗ್ತಾರೆ. ಅದು ಸ್ವಲ್ಪ ಬೆಳೀತಿದ್ದಂಗೆ ಎಲೆಕ್ಟ್ರಿಕಲ್ಲು ಅಥವಾ ಪ್ರಕೃತಿದತ್ತವಾದಂತಹ ಮರಗಳ ಏನಿಲ್ಲ, ಅದು ಆರ್ಟಿಫಿಷಿಯಲ್ ಮರಗಳು, ಬೇಕಾದಂಥ ಮೆಡಿಸಿನಲ್ ವ್ಯಾಲ್ಯೂ ಮರಗಳೇ ಕಡಿಮೆ. ಆ ಒಟ್ಟಿನಲ್ಲಿ ನೆರಳಿಗೆ ಅಂತ ನೆಟ್ಕೊಂಡಿದ್ದಂಥ ಮರಗಳು ಅರಣ್ಯ ಇಲಾಖೆ ಒಂದೊಂದು ವರ್ಷದ ಪ್ರೋಗ್ರಾಮ್ ಅಂತ ಮಾಡ್ಕೊಂಡು ನೆಟ್ಟರೆ ಈ ಬೆಸ್ಕಾಮ್ನವ್ರು ಬಂದುಬಿಟ್ಟು ಅದನ್ನು ಕಟ್ ಮಾಡ್ತಕ್ಕಂಥದ್ದು, ರೋಡ್ ಅಗಲ ಬೆಸ್ಕಾಮ್ನವ್ರು ಬಂದು ತಲೆ ಕಟ್ ಮಾಡೋವಂಥದ್ದು, ರೋಡ್ ಅಗಲ ಮಾಡೋರು ಬುಡ ಕಟ್ ಮಾಡ್ತಕ್ಕಂಥದ್ದು. ಇವೆರಡೂ ಆಗಿರೋದ್ರಿಂದ ಬೆಂಗಳೂರಿನಂಥವ್ರಿಗೆ ಏನಾಗುತ್ತೆ, ಅಲರ್ಜಿ ಅನ್ನುವಂಥದ್ದು ತನ್ನಷ್ಟಕ್ಕೆ ಹುಡ್ಕೊಂಡು ಬರಬೇಕಾದ್ದೇನಿಲ್ಲ. ಅಲರ್ಜಿ ಜೊತೆನಲ್ಲೇ ಬೆಂಗಳೂರಿನವ್ರು ಇರೋದ್ರಿಂದ ಹೇಗಿದ್ರು ಈ ಬ್ರಾಂಕೈಟಿಸ್ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇದರೊಳಗೆ ಹೊಗೆ ಆಗುತ್ತೆ, ಅಥವಾ ಈ ಧೂಳಾಗತ್ತೆ, ಅಥವಾ ಫ್ಯಾಕ್ಟ್ರಿಗಳಿಂದ ಬರ್ತಕ್ಕಂಥ ಆ ಹೊಗೆಗಳಾಗತ್ತೆ, ಜಲಮಾಲಿನ್ಯ ಇದೆ, ವಾಯು ಮಾಲಿನ್ಯ ಇದೆ, ಶಬ್ದ ಮಾಲಿನ್ಯ ಇದೆ, ಎಲ್ಲವೂ ಮಾಲಿನ್ಯವೇ ಇರ್ತಕ್ಕಂಥದ್ದು. ಅಲ್ಲಿ ಈ ಏನಾಗುತ್ತೆ, ಉಸಿರನ್ನ ಎಳ್ಕೊಳ್ಳೇಬೇಕು. ಬೆಂಗಳೂರಿನಲ್ಲಿದ್ದೀವಿ ಅಂತ ಉಸಿರು ಕಟ್ಕೊಳ್ಳೋಕ್ಕಾಗತ್ತೆ? ಆಗೋದಿಲ್ಲ. ಉಸಿರು ಎಳ್ಕೊಂಡಿದ್ದೇನಾಗುತ್ತೆ, ಈ ಅಲರ್ಜಿ ಅಂಶ ಏನು ಮಾಡುತ್ತೆ, ಈ ಬ್ರಾಂಕಸನ್ನು ಕಂಪ್ಲೀಟ್ ಒಳಗೋಡೆ, ಶ್ವಾಸಕೋಶದ ಒಳಗಡೆಯ ಗೋಡೆ, ಈ ನಳಿಕೆಗಳಂತ ಹೇಳಿದ್ನಲ್ಲ, ಇವುಗಳನ್ನು ಊದಿಸ್ಬಿಡ್ತದೆ. ಈ ಕಣ್ಣೆಲ್ಲೊಂದು ಕಸ ಬಿತ್ತು ಅಂದ ತಕ್ಷಣ ಏನಾಗುತ್ತೆ, ನೀರು ಸೋರ್ಲಿಕ್ಕೆ ಶುರುವಾಯಿತು, ಮತ್ತೆ ಉಜ್ಜಿಕೊಂಡ್ವಿ, ಒಂದು ಸ್ವಲ್ಪ ಹೊತ್ತಿಗೆ ಕಣ್ಣೇನು ದಪ್ಪ ಆಗುತ್ತಾ ಇಲ್ಲ? ಅದೇ ರೀತಿಯಾಗಿ ಒಳಗಡೆಯ ಭಾಗ, ಮೂಗಿನಿಂದ ಶುರುವಾಗಿದ್ದು ಒಳಗಡೆಯ ಭಾಗದವರೆಗೂ ಸಮೇತ ಊದ್ಕೊಳ್ಳಿಕ್ಕೆ ಶುರುವಾಯಿತು. ಈ ಯಾವಾಗ ಶ್ವಾಸ ನಳಿಕೆ ಊದ್ಕೊಳ್ಳಿಕ್ಕೆ ಶುರುವಾಯಿತು ಅದಕ್ಕೆ ಬ್ರಾಂಕಸ್ ಐಟಿಸ್ ಅಂತ, ಐಟಿಸ್ ಅಂದರೆ ಇನ್ಫ್ಲಮೇಷನ್ ಅಂತ, ಬ್ರಾಂಕೈಟಿಸ್ ಅಂತ ಕರೆದ್ರು. ಆ ಇನ್ಫ್ಲಮೇಷನ್ ಆಗಿದ್ದು ಒಂದು ನಳಿಕೆ ಅದು ದಪ್ಪಾಗಿ ನಳಿಕೆ ಸಣ್ಣದಾಯಿತು, ಸಣ್ಣದಾಗಿದ್ರ ಜೊತೆನಲ್ಲಿ ಮ್ಯೂಕಸ್ ಹೀಗೆ ಸೇರ್ಕೊಂಡ್ಬಿಟ್ಟು ಇನ್ನಷ್ಟು ಸಣ್ಣದಾಯಿತು. ಆವಾಗ ಉಸಿರು ಎಳ್ಕೊಳ್ಳಿಕ್ಕೇ ಸಾಧ್ಯ ಆಗ್ತಾಯಿಲ್ಲ. ಇದಕ್ಕೆ ಕಾರಣ ಬ್ಯಾಕ್ಟೀರಿಯೂ ಒಂದಿದೆ. ಈಗ ಬೇಕಾದಷ್ಟು ಬ್ಯಾಕ್ಟೀರಿಯಾಗಳು ಈ ಪೊಲ್ಯೂಷನಲ್ಲಿ ಇರ್ತದೆ. ಆಮೇಲೆ ವೈರಸ್ಗಳು ಬಂದು ಇನ್ಫ್ಲಮೇಷನ್ ಮಾಡ್ಬೋದು, ಅಥವಾ ಈ ಅಲರ್ಜಿಕ್ ಇವುಗಳು ಇನ್ಫ್ಲಮೇಷನ್ ಮಾಡ್ಬೋದು. ಇದು ಅಲ್ಲದೆ ಪ್ರಾಚೀನ ಕಾಲದಲ್ಲಿ ಆಯುರ್ವೇದ ಇನ್ನೊಂದು ಹೇಳ್ತು, ಇಷ್ಟಲ್ಲದೆ ಆಹಾರದ ವ್ಯವಸ್ಥೆಯಲ್ಲೂ ಸಹ ನಿಮಗೆ ರೋಗಗಳು, ಈ ಅಸ್ತಮಗಳು ಬರ್ಬೋದು, ಶ್ವಾಸ ಅಂತ ಕರೆದ್ರು. ಹೇಗೆ ಅದರೊಳಗೆ ಒಂದು ಅತಿಯಾದಂಥ ತೀಕ್ಷ್ಣ ಆಹಾರಗಳನ್ನು, ಅತಿ ಹುಳಿ, ಅತಿ ಖಾರ ಇತ್ಯಾದಿಗಳನ್ನು ತಿನ್ನೋದ್ರಿಂದ ಪಿತ್ತ ಜಾಸ್ತಿ ಆಗುತ್ತೆ, ಶುರುವಾಗಿ ಪಿತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಉಬ್ಬಸ ಬರ್ಬೋದು. ಅದೇ ರೀತಿ ಕಫದ ಐಟಮ್ಸ್ಗಳನ್ನು ತಿನ್ನೋದು, ಬೆಣ್ಣೆ, ಮೊಸರು, ಸೌತೆಕಾಯಿ, ಬೆಂಡೆಕಾಯಿ, ಅತಿಯಾದ ಸೇವನೆ, ತಂಪಿನ ಔಷಧಗಳನ್ನು, ಇದು ಊಟಗಳನ್ನು ತಿನ್ನೋದು, ಅಥವಾ ಮಳೆನಲ್ಲಿ ನೆನೆಯೋದು, ಇಬ್ಬರಿನಲ್ಲಿ ಓಡಾಡೋಂಥದ್ದು, ಈ ಥರದ್ರಿಂದ ಬರೋದು. ಇನ್ನು ಕೆಲವರು ಏನು ಮಾಡ್ತಾರೆ, ಬರೀ ಡ್ರೈ ಫ್ರೂಟ್ಸನ್ನೇ ಅಥವಾ ಡ್ರೈ ಫುಡ್ಡನ್ನು ತಿಂತಕ್ಕಂಥದ್ದು, ನೈಟು ನಿದ್ದೆ ಬಿಡ್ತಕ್ಕಂಥದ್ದು, ಆ ರೂಕ್ಷತ್ವದಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು. ಇವರು ಏನು ಮಾಡ್ತಾರೆ, ಇದರಿಂದ ಏನಾಯಿತು, ವಾತ ಜಾಸ್ತಿ ಆಯಿತು, ವಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಶ್ವಾಸಕ್ಕೂ ಕಾಯಿಲೆ ಅಂದರೆ ಉಬ್ಬಸ ಬಂತು. ಇವಿಷ್ಟೂ ಬರಲಿಕ್ಕೂ ಕಾರಣ ಒಂದು ಆಹಾರ, ಇನ್ನೊಂದು ವಿಹಾರ ಅಂತ ಕರೆದ್ರು. ಇದಿಷ್ಟು ಒಂದು ಕಾಯಿಲೆ ಬರಲಿಕ್ಕೆ ಅಂತ ಒಂದು ಭಾಗ ಅಂತಂದರೆ, ಬಂದಂಥ ಕಾಯಿಲೆಯನ್ನು ಗುಣ ಮಾಡ್ಕೊಳ್ಳೋದು ಹೇಗೆ? ಈಗ ಏನಾಗಿದೆ, ಬ್ರಾಂಕೋಡೈಲೇಟರ್ಸ್ ಅಂತ ಬಂದುಬಿಟ್ಟಿವೆ. ನಾನು ಹೇಳಿದೆ ಎಲ್ಲ ಇದು ಇನ್ಫ್ಲಮೇಷನಲ್ಲಿ ಕೊಳವೆ ದಪ್ಪಾಗಿ ಸಣ್ಣದಾಯಿತು, ರಂಧ್ರ ಒಳಗಡೆ. ಅದಲ್ಲದೆ ಮ್ಯೂಕಸ್ ಇರೋದ್ರಿಂದ ಏನಾಯಿತು, ಇನ್ನಷ್ಟು ಬ್ಲಾಕ್ ಆಯಿತು. ಇದನ್ನು ಕಡಿಮೆ ಮಾಡಬೇಕು ಹೇಗೆ ಅಂತಂದಾಗ ಈ ಮ್ಯೂಕೋಲೈಟ್ಸನ್ನ ಕೆಲವೊಂದಿಷ್ಟು ತಂದರು. ಅದೇನು ಮಾಡುತ್ತೆ, ಕೆಲವು ಈ ಕಫನ ನೀರು ಮಾಡ್ತಕ್ಕಂಥ ಒಂದು ಔಷಧ, ಈಗ ಬ್ರೊಮೆಕ್ಸನ್ ಅಂತ ಇದೆ, ಈ ಕಫವನ್ನು ನೀರು ಮಾಡುತ್ತೆ. ಆಮೇಲೆ ಬ್ರಾಂಕೋಡೈಲೇಟರ್ ಅಂದರೆ ಈ ಬ್ರಾಂಕಸ್ ಅಂತಿದೆಯಲ್ಲ, ಇದನ್ನು ಅಗಲ ಮಾಡೋವಂಥದ್ದು, ಡೈಲೇಟ್ ಮಾಡ್ತಕ್ಕಂಥದ್ದು. ಅದು ಯಾವುದು, ಸಾಲ್ಬುಟಮಲ್ ಅಂತಿದೆ, ಟರ್ಬುಟಾಲಿನ್ ಅಂತಿದೆ, ಥಿಯೋಫಿಲಿನ್ ಅಂತ ಇದೆ, ಇಟೋಫಿಲಿನ್, ಈಗ ಸುಮಾರೆಲ್ಲ ಔಷಧಗಳು ಬಂದಿದೆ. ಇಷ್ಟಿದ್ದು ಅಲರ್ಜಿ ಕಂಟ್ರೋಲೇ ಆಗಲ್ಲ, ಇನ್ನಷ್ಟು ಡಸ್ಟು, ಇನ್ನಷ್ಟು ಇನ್ಫೆಕ್ಷನ್ಸು ಆಗ್ತಾಯಿದೆ ಅಂತಂದಾಗ ಸ್ಟೀರಾಯ್ಡ್ಸ್ಗಳನ್ನು ಕೊಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ಈ ಅಲೋಪತಿನಲ್ಲಿದೆ. ಇದನ್ನು ಆಯುರ್ವೇದ 2000 ವರ್ಷಗಳ ಹಿಂದೆ ಕಂಡುಕೊಳ್ತು. ಅಯ್ಯೋ, ಈ ಕೊಳವೆ ಇದ್ದದ್ದು ಹಿಂಗೆ ಇನ್ಫ್ಲಮೇಷನ್ ಆಗಿ
ಆ ಕೊಳವೆ ಶುದ್ಧವಾಗ್ತಿಲ್ವಲ್ಲ, ಈಗ ಹೇಗೆ ಕಾಯಿಲೆ ಗುಣ ಮಾಡಬೇಕು ಅಂತ ಆ ಋಷಿಗಳಲ್ಲಿ ಅವಾಗೆಲ್ಲ ಎಕ್ಸ್ರೇ ಇರಲಿಲ್ಲ, ಅಥವಾ ಬೇರೆ ಇನ್ನೇನು ಬ್ಲಡ್ ಕೌಂಟ್ಸ್ಗಳನ್ನೆಲ್ಲ ನೋಡಲಿಕ್ಕೇನೋ ಇನ್ವೆಸ್ಟಿಗೇಷನ್ಸ್ ಇರಲಿಲ್ಲ. ಆದರೂ ಇವರು ತನ್ನದೇ ಜ್ಞಾನದಲ್ಲಿ ಈ ಕೊಳವೆಗಳು ಹೀಗಿದೆ ಅಂತೇಳಿ ಹೆಣವನ್ನೆಲ್ಲ ಕೊಯ್ದು ಆಗಲೇ ಕಂಡಿಡ್ಕೊಂಡಿದ್ರು. ಇದು ಕಂಡಿಡಿದಾಗ ಏನು ಮಾಡಬೇಕು, ಇದಕ್ಕೇನು ಪ್ರಕೃತಿನಲ್ಲಿ ಔಷಧ ಅಂತ ನೋಡಿ ಆಡುಸೋಗೆ ಅಂತ ಒಂದು ಗಿಡ ಇದೆ. ಮಾವಿನ ಎಲೆ ಥರನೇ ಇರುತ್ತೆ ಸಾಮಾನ್ಯ ನೋಡಲಿಕ್ಕೆ. ಈ ಆಡುಸೋಗೆ ಎಲೆಯ ರಸವನ್ನು ಕೊಡೋದ್ರ ಮುಖಾಂತರ ಕಫ ನೀರಾಗತ್ತೆ ಅಂತ ಕಂಡುಕೊಂಡ್ರು. ಆಮೇಲೆ ತುಂಬೆ ಗಿಡ ನೋಡ್ಲಿಕ್ಕೆ ಭಾಳಷ್ಟು ನಮಗೆ ಸಸಾರ ಅಂತ ಅನಿಸುತ್ತೆ, ಆದರೆ ಭಾರಿ ಒಳ್ಳೆಯ ಔಷಧ. ಅದರೊಳಗಿರ್ತಕ್ಕಂಥ ರಸ ಎಂಥ ಗಟ್ಟಿ ಕಫ ಇದ್ರೂ ನೀರು ಮಾಡಿಬಿಡುತ್ತೆ. ಒಂದು ಸರ್ತಿ ಇಲ್ಲಿ ಕಟ್ಕೊಂಡಿದ್ದೆಲ್ಲ ನೀರಾಗಿಬಿಡುತ್ತೆ. ಆ ನೀರಾಗಿದ್ದಿದೆಯಲ್ಲ ನೋಡಿ, ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ ಆಡಿಸೋಗೆ ರಸದಲ್ಲಿ ಏನಕ್ಕೆ ಈ ಗುಣ ಅಂತ ಕಂಡು ಹಿಡ್ಕೊಂಡ್ರು. ಈಗ ಯಾರು ಪಾಶ್ಚಾತ್ಯರು, ನಾವು ಕಂಡುಹಿಡಿಯಕ್ಕೆ ಹೋಗಲೇ ಇಲ್ಲ. ಇಂಡಿಯಾದವರು 2-3 ಸಾವಿರ ವರ್ಷದಿಂದ ನಾವು ಕಂಡುಹಿಡ್ಕೊಂಡಿದ್ರು ಸಮೇತ ಅದರೊಳಗೆ ಏನಿದೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡುವಂಥ ಒಂದು ಬುದ್ಧಿವಂತಿಕೆ ನಮ್ಮ ದೇಶಕ್ಕೆ ಬರಲೇ ಇಲ್ಲ. ಅದನ್ನು ಬೇರೆಯವ್ರು ತಗೊಂಡು ಹೋಗ್ಬಿಟ್ಟು ಈ ಎಲೆನಲ್ಲಿ ಏನಿದೆ ಅಂತ ನೋಡಿ ಬ್ರೊಮ್ಯಾಕ್ಸಿನ್ ಅಂತ ಇದೆ ಅಂತ ಕಂಡುಹಿಡ್ಕೊಂಡ್ರು. ಈ ಬ್ರೊಮ್ಯಾಕ್ಸಿನ್ ಔಷಧವಾಗಿ ಬಂತು, ಸಿರಪ್ ಆಗಿ ಬಂತು. ಮಕ್ಕಳಿಗೆ ಕೊಡ್ತೀವಲ್ಲ ಕೆಮ್ಮು ಬಂದಾಗ, ಬ್ರೊಮ್ಯಾಕ್ಸಿನ್ ಏನು ಮಾಡುತ್ತೆ, ಕಫನ ನೀರು ಮಾಡುತ್ತೆ. ನೀರು ಮಾಡ್ತು, ತುಂಬೆ ರಸವು ಸಮೇತ ಕಫನ ನೀರು ಮಾಡುತ್ತೆ. ಹಾಗಾದರೆ ಬ್ರಾಂಕಸ್ನ ಅಗಲ ಮಾಡ್ತಕ್ಕಂಥದ್ದು ಔಷಧಗಳು ಬೇಕು. ಅದಕ್ಕೆ ಏನು ತಾಲೀಸ ಪತ್ರಗಳಿವೆ, ಅದಲ್ಲದೆ ವಂಶ ಅಂತಿದೆ. ಅದರೊಳಗೆ ಸುಮಾರಷ್ಟು ಗಿಡಗಳನ್ನು ತಗೊಂಡ್ರು. ತುಳಸಿನಲ್ಲೂ ಅದ್ರ ಗುಣ ಇದೆ. ಇವೇನು ಮಾಡ್ತವೆ, ಈ ಇನ್ಫ್ಲಮೇಷನ್ನ ಕಡಿಮೆ ಮಾಡ್ತಕ್ಕಂಥ ಗುಣ. ಅಡತೋಡ ವಾಸಿಕ ಅಂತಂದಲ್ಲ, ಅದು ವಾಸ ಅಥವಾ ಆಡಿಸೋಗೆ ಅಂತ, ಅದರೊಳಗೂ ಸಮೇತ ಊತವನ್ನು ಕಡಿಮೆ ಮಾಡ್ತಕ್ಕಂಥ ಗುಣ ಇದೆ. ಆವಾಗ ಬ್ರಾಂಕೋ ಡೈಲೈಟ್ರ್ ಆಗಿ ಕೆಲಸ ಮಾಡ್ತು, ಕಫನ ಹೊರಗಾಗ್ತು. ಎಷ್ಟು ಚಂದವಾಗಿ ಕಂಡಿಡ್ಕೊಂಡಿದ್ರು ಅನ್ನೋದಕ್ಕೆ ಈ ಪ್ರಾಚೀನ ಗ್ರಂಥಗಳಲ್ಲಿ ಸಮೇತ ಉಲ್ಲೇಖ. ಓಕೆ ಗುರುಜಿ, ಚಿಕಿತ್ಸೆ ಬಗ್ಗೆ ಮತ್ತಷ್ಟು ಮಾತಾಡೋಣ. ವೀಕ್ಷಕರಿಗಾಗಲೇ ಹೇಳಿದಂತೆ ಅಸ್ತಮಕ್ಕೆ ಕಾರಣಗಳೇನು, ಅದರ ಜೊತೆಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಯಾವ ರೀತಿ ಇದೆ ಅಂತ ತಿಳ್ಕೊಂಡ್ವಿ. ಇನ್ನು ಮತ್ತಷ್ಟು ಆಯುರ್ವೇದದಲ್ಲಿ ಯಾವ ರೀತಿ ಚಿಕಿತ್ಸೆ ಅಂತ ಇದೆ ಅಂತ ತಿಳ್ಕೊಳ್ಳೋಣ ಪುಟ್ಟ ವಿರಾಮದ ನಂತರ.